ಅಕ್ಟೋಬರ್ 27ರಂದು 11:30ಕ್ಕೆ ಅಂತ ಅನಿಸುತ್ತೆ ಬೆಳ್ತಂಗಡಿಯ ತಹಸೀಲ್ದಾರ್ ಕಚೇರಿ ಮುಂದೆ ನ್ಯಾಯಕ್ಕಾಗಿ ಪ್ರತಿಭಟನೆ ಮಾಡ್ತಾ ಇದ್ದಾರೆ. 27ನೇ ತಾರೀಕಿಗೆ ಎಲ್ಲರೂ ಕೂಡ ಒಗ್ಗಟ್ಟಾಗಿ ಏನು ಸುಳ್ಳು ಕೇಸ್ಗಳನ್ನು ಹಾಕ್ತಾ ಇದ್ದಾರೆ ಅದರ ವಿರುದ್ಧ ಒಂದು ಶಾಂತಿಯುತವಾದಂತಹ ಮನವಿ 27/10/2025 ಸೋಮವಾರ. ಹಲೋ ಹಾಯ್ ಎಲ್ಲರೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಜನತಾ ಏಜೆಂಟ್. ಈ ಒಂದು ಥಂಬ್ನೈಲ್ ಅನ್ನು ನೋಡಿಕೊಂಡು ನೀವು ಬರ್ತಾ ಇದ್ರೆ ಖಂಡಿತವಾಗಿಯೂ ನಿಮಗೆ ಅರ್ಥ ಆಗಿರುತ್ತೆ ಯಾವ ವಿಚಾರದ ಬಗ್ಗೆ ಈ ಒಂದು ವಿಡಿಯೋನ ಆರಂಭ ಮಾಡ್ತಾ ಇದ್ದೇನೆ ಅನ್ನುವಂಥದ್ದು. ಎಸ್, ಎಕ್ಸಾಕ್ಟ್ಲಿ ಸೌಜನ್ಯ ಪರ ಹೋರಾಟಗಾರರು ಜಯಂತ್ ಟಿ ಇರ್ಬೋದು, ಗಿರೀಶ್ ಮಠಣ್ಣವರು ಇರ್ಬೋದು, ಇನ್ನು ಸೌಜನ್ಯ ತಾಯಿ ಕುಸುಮಾವತಿ ಇರ್ಬೋದು, ಮಹೇಶ್ ಶೆಟ್ಟಿ ತಿಮರೋಡಿ ಅವರು ಇರ್ಬೋದು, ಇನ್ನು ಯಾರೇ ಇರ್ಬೋದು. ಸೊ ಅವರ ಮೇಲೆ ಏನೆಲ್ಲ ಅನಾಹುತಗಳು ಮುಂದಿನ ದಿವಸಗಳಲ್ಲಿ ಕಾದಿದೆ, ಅದಕ್ಕೆ ಯಾವ ರೀತಿಯಲ್ಲಿ ಅವರು ತಡೆಗೋಡೆಯನ್ನು ಸೃಷ್ಟಿ ಮಾಡ್ಬೋದು ಎನ್ನುವ ವಿಚಾರದ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ನಾನು ಹೇಳ್ತಾ ಹೋಗ್ತೇನೆ. ನಿಜಕ್ಕೂ ಇದು ಬೆಚ್ಚಿ ಬೀಳಿಸುವಂತಹ ಒಂದು ಮಾಹಿತಿ ಅಂತಲೇ ಹೇಳ್ಬೋದು. ಯಾಕೆಂತ ಕೇಳಿದರೆ ಈ 2-3 ದಿವಸಗಳಾಯಿತು ಜಯಂತ್ ಟಿ ಮತ್ತು ಗಿರೀಶ್ ಮಠಣ್ಣವರನ್ನು ಬೆನ್ನು ಬಿಡದೆ FIRಗಳು ಹಿಂಬಾಲಿಸ್ತಾ ಇರುವಂಥದ್ದು. ಅಂದರೆ ಒಂದಲ್ಲ ಒಂದು ಪ್ರಕರಣಗಳಲ್ಲಿ ಅವರನ್ನು ಕಟ್ಟಿ ಹಾಕುವಂತಹ ಒಂದು ಚಿಂತನೆಯನ್ನು ಸರ್ಕಾರಗಳು ಮಾಡ್ತಾ ಇವೆಯಾ ಅಥವಾ ಕಾನೂನು ಪಾಲಕರೇ ಇದನ್ನು ಮುಂದಾಳತ್ವವನ್ನು ವಹಿಸಿಕೊಂಡು ಮಾಡ್ತಾ ಇದ್ದಾರಾ, ಯಾವುದೂ ಕೂಡ ಗೊತ್ತಾಗ್ತಾ ಇಲ್ಲ. ಆದರೆ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ಹೋರಾಟಗಾರರು ಅಂದರೆ ಜಯಂತ್ ಟಿ ಇರ್ಬೋದು, ಗಿರೀಶ್ ಮಠಣ್ಣ ಇರ್ಬೋದು, ಅಥವಾ ಸೌಜನ್ಯ ತಾಯಿ ಕುಸುಮಾವತಿಯವರು ಇರ್ಬೋದು, ಅಥವಾ ಇನ್ಯಾರೇ ಇರ್ಬೋದು, ಯಾರು ಇಂತಹ ಷಡ್ಯಂತ್ರಗಳಿಗೆ ಬಲಿಯಾಗಿದ್ದಾರೆ ಅವರು ಒಂದು ತೀರ್ಮಾನವನ್ನು ಕೈಗೊಂಡ ಹಾಗೆ ಕಾಣ್ತಾ ಇದೆ. ಅಂದರೆ ಇದೇ ತಿಂಗಳು 27ನೇ ತಾರೀಕಿನಂದು ಬೆಳ್ತಂಗಡಿಯ ತಹಸೀಲ್ದಾರ್ ಕಚೇರಿ ಮುಂದೆ ಪ್ರತಿಭಟನೆ ಮಾಡುವಂತಹ ಒಂದು ಇರಾದೆಯನ್ನು ವ್ಯಕ್ತಪಡಿಸಿರುವಂಥದ್ದು. ಅಂದರೆ ಯಾವ ರೀತಿಯಲ್ಲಿ ಅಂತ ಕೇಳಿದರೆ, ನೋಡಿ ನಮಗೆ ಅನ್ಯಾಯ ಆಗ್ತಾ ಇದೆ, ನಾವು ಪ್ರತಿಯೊಂದು ವಿಚಾರದಲ್ಲೂ ನಾವು ಹೋರಾಟ ಅಂತ ಮುಂದೆ ಹೋಗುವಾಗ ನಮ್ಮನ್ನು ತಡೆಗೋಡೆಯಾಗೆ ತಡೆಯುವಂತಹ FIRಗಳನ್ನು ಸೃಷ್ಟಿ ಮಾಡಿ, ನೋಡಿ ಒಂದಲ್ಲ ಒಂದು ಪ್ರಕರಣ ನೋಡಿ ಜಯಂತ್ ಟಿ ಅವರ ಮೇಲೆ, ಆಮೇಲೆ ಗಿರೀಶ್ ಮಠಣ್ಣವರ ಮೇಲೆ ಮೊನ್ನೆ ದಿವಸ ಹಾಕಿದಂತಹ FIR ಅನ್ನು ನೋಡಿದರೆ ನಿಜವಾಗ್ಲೂ ಬೆಳ್ತಂಗಡಿ ಮತ್ತು ಧರ್ಮಸ್ಥಳ ಪೊಲೀಸ್ ಠಾಣೆಯಲ್ಲಿ ಪೊಲೀಸರು ಯಾವ ವಿಷಯದಲ್ಲಿ ಪಾಲಕರು ಎನ್ನುವುದನ್ನು ನಾವು ಸಂಶಯದಿಂದ ನೋಡಬೇಕಾದಂತಹ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ. ಇಲ್ಲಿ ಬೆಳ್ತಂಗಡಿ ಮತ್ತು ಧರ್ಮಸ್ಥಳ ಪೊಲೀಸ್ ಠಾಣೆಯಲ್ಲಿ FIR ಮಾಡೋದಕ್ಕೆ ಯಾವುದೇ ಪುರಾವೆಗಳು ಬೇಡ. ಒಂದು ವಿಡಿಯೋದಲ್ಲಿ ಅವರು ಹಾಗೆ ಹೇಳಿದ್ದಾರೆ ಹೀಗೆ ಹೇಳಿದ್ದಾರೆ ಅಂತೇಳಿ ಸುಮ್ಮನೆ ಒಂದು ಬರೆದು ಕೊಡಿ FIR ಮಾಡ್ತಾರೆ. ಯಾರ ವಿರುದ್ಧ ಅಂತ ಕೇಳಿದರೆ ಬರೀ ಸೌಜನ್ಯ ಹೋರಾಟಗಾರರ ವಿರುದ್ಧ ನಾವೇನು ಒಂದು ಪ್ರಕರಣ ದಾಖಲಿಸಿದರೆ ಕಂಪ್ಲೀಟಾಗಿ ಯಾವುದೇ ಮುನ್ಸೂಚನೆ ಅಥವಾ ಯಾವುದೇ ಏನು ವಿಚಾರದಲ್ಲಿ ತನಿಖೆ ಮಾಡದೆ FIRನ್ನು ಡೈರೆಕ್ಟಾಗಿ ದಾಖಲಿಸಿಬಿಡ್ತಾರೆ. ಅದೇ ಧರ್ಮಸ್ಥಳ ವಿಚಾರದಲ್ಲಿ ಧರ್ಮಸ್ಥಳದಲ್ಲಿ ಅನ್ಯಾಯ ಆಗಿದೆ ಅಥವಾ ಯಾರಿಗಾದರೂ ಅನ್ಯಾಯ ಆಗಿದೆ ಅಂತ ಪ್ರಕರಣವನ್ನು ದಾಖಲಿಸೋಕ್ಕೆ ಸ್ವತಃ ಸಂತ್ರಸ್ತರೇ ಹೋದರೂ ಅಲ್ಲಿ ಯಾವುದೇ ಪ್ರಕರಣವನ್ನು ಕೇಸು ದಾಖಲಿಸಿಕೊಳ್ಳುವುದೂ ಇಲ್ಲ. ಇನ್ನೂ ಏನು FIR ಕತೆ ಬಿಡಿ, ಮಾಡೋದಿಲ್ಲ. ಅಲ್ಲಿ ಕೇಸನ್ನು ರಿಜಿಸ್ಟರ್ ಕೂಡ ಮಾಡೋದಿಲ್ಲ. ಬಂದಿದ್ದಾರೆ ಒಂದು ಪ್ರಕರಣವನ್ನು ತಗೊಳ್ಬೇಕು ಎನ್ನುವಂತಹ ಆ ಒಂದು ಮನಸ್ಸು ಕೂಡ ಅಲ್ಲಿನ ಪೊಲೀಸರಿಗೆ ಇಲ್ಲ. ಆದರೆ ಇಲ್ಲಿ ಧರ್ಮಸ್ಥಳದಲ್ಲಿ ಅನ್ಯಾಯ ಆಗಿದೆ ಅಂತ ಏನು ಹೋರಾಟ ಮಾಡ್ತಾ ಇದ್ದಾರೆ ಅವರ ಮೇಲೆ ದಿನಂಪ್ರತಿ 1-2 ಕೇಸುಗಳನ್ನು ಹಾಕಿ ಅವರನ್ನು ಇನ್ನಿಲ್ಲದಂತೆ ಬಗ್ಗು ಬಡಿಯುವಂತಹ ಒಂದು ಪ್ರಯತ್ನವನ್ನು ಮಾಡ್ತಾ ಇರುವಂಥದ್ದು ನಿಜವಾಗ್ಲೂ ಖಂಡನೀಯ. ಏನು ಈ ಒಂದು ತಿಂಗಳ ಕೊನೆಯಲ್ಲಿ ಅಂದರೆ ಅಕ್ಟೋಬರ್ 27ರಂದು 11:30ಕ್ಕೆ ಅಂತ ಅನಿಸುತ್ತೆ ಬೆಳ್ತಂಗಡಿಯ ತಹಸೀಲ್ದಾರ್ ಕಚೇರಿ ಮುಂದೆ ನ್ಯಾಯಕ್ಕಾಗಿ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಯಾರನ್ನೂ ಕರೀತಾ ಇಲ್ಲ, ನೀವು ಬನ್ನಿ ಅದು ಇದು ಅಂತ ಯಾರನ್ನೂ ಕರೀತಾ ಇಲ್ಲ. ಅವರು ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಅವರಿಗೆ ಅನ್ಯಾಯ ಆಗಿದೆ ಅಂತ ಯಾರು ಜಯಂತ್ ಟಿ ಅವರು ಇರ್ಬೋದು, ಸೌಜನ್ಯ ತಾಯಿ ಇರ್ಬೋದು, ಅಥವಾ ಗಿರೀಶ್ ಮಠಣ್ಣವರು ಇರ್ಬೋದು, ಅವರು ಈ ಒಂದು ವಿಚಾರದ ಬಗ್ಗೆ ಪ್ರತಿಭಟನೆಯನ್ನು ಪ್ರತಿಭಟನೆ ಅಂದರೆ ಪ್ರತಿಭಟನೆ ಅಲ್ಲ, ನ್ಯಾಯ ಬೇಕು ಅಂತ ತಹಸೀಲ್ದಾರ್ ಕಚೇರಿ ಮುಂದೆ ಧರಣಿ ಕೂರೋರು ಇದ್ದಾರೆ. ಮೀಡಿಯೇಟರ್ ಆಗಿ ನಾನು ಕೂಡ ಅಲ್ಲಿ ಹೋಗ್ತಾ ಇದ್ದೇನೆ. ಯಾಕಂತ ಕೇಳಿದರೆ ಇಲ್ಲಿ ಯಾವ ನ್ಯೂಸ್ ಚಾನೆಲ್ಗಳು, ಯಾವ ಸ್ಯಾಟಲೈಟ್ ಮೀಡಿಯಾಗಳು, ಯಾವ ದೊಡ್ಡ ದೊಡ್ಡ ಏನು ಬಂಡಲ್ ಬಿಡುವಂತಹ ಮಾಧ್ಯಮಗಳೇನಿದೆ ಯಾರೂ ಕೂಡ ಇಂತಹ ವಿಚಾರಗಳಲ್ಲಿ ಒಂದು ಹೆಜ್ಜೆ ಮುಂದೆ ಅಂತ ಹೋಗೋದಿಲ್ಲ. ಅವರಿಗೆ ಎಲ್ಲಿಂದ ಪೇಮೆಂಟ್ ಬರುತ್ತೆ ಅಲ್ಲಿಗೆ ಮಾತ್ರ ಅವರ ಗಾಡಿಗಳು ಮತ್ತು ಅವರ ರಸ್ತೆಗಳು ತೆರೆದಿರುತ್ತೆ, ಬಾಕಿ ಎಲ್ಲ ರಸ್ತೆಗಳು ಮುಚ್ಚಿರುತ್ತೆ. ಆದರೆ ನಮಗೆ ಆಗಲ್ಲ. ಎಲ್ಲಿ ಅನ್ಯಾಯ ನಡೆಯುತ್ತೆ, ಎಲ್ಲಿ ಭ್ರಷ್ಟಾಚಾರ ನಡೆಯುತ್ತೆ, ಎಲ್ಲಿ ಶೋಷಣೆಗೆ ಒಳಪಡ್ತಾರೆ ಅಲ್ಲೆಲ್ಲ ನಾವುಗಳಿರ್ತೀವಿ. ಯಾಕಂತ ಹೇಳಿದ್ರೆ ಜನಸಾಮಾನ್ಯರ ಧ್ವನಿಯಾಗಿ ನಾವು ಇವತ್ತು ಜೀವಂತವಾಗಿದ್ದೀವಿ. ನಮ್ಮ ಜೀವ ಎಲ್ಲಿವರೆಗಿರ್ತೋ ಅಲ್ಲಿಯವರೆಗೆ ಈ ಒಂದು ಕೆಲಸವನ್ನು ಮಾಡೋದ್ರಲ್ಲಿ ನಮಗೆ ಯಾವುದೇ ಭಯ ಇಲ್ಲ. ಸೊ ಅದರಿಂದಾಗಿ ಈ ಹೋರಾಟಗಾರರಿಗೆ ಆದಂತಹ ಅನ್ಯಾಯವನ್ನು ಪ್ರಶ್ನಿಸಿ ಏನು ಬೆಳ್ತಂಗಡಿ ಪೊಲೀಸ್ ತಹಸೀಲ್ದಾರ್ ಕಚೇರಿ ಮುಂದೆ
ಧರಣಿ ಕೂರ್ಲಿಕ್ಕಿದ್ದಾರೆ. ಸೊ ಆ ಒಂದು ಧರಣಿಗೆ ಬೆಂಬಲವಾಗಿ ಆಗಿರ್ಬೋದು, ಆ ಒಂದು ವಾರ್ತೆಯನ್ನು ಪ್ರಸಾರ ಮಾಡಲಿಕ್ಕೆ ಆಗಿರ್ಬೋದು, ನಮ್ಮ ಮಾಧ್ಯಮವು ಕೂಡ ಅಲ್ಲಿ ಇರಲಿಕ್ಕಿದೆ. ಸೊ ಯಾರೆಲ್ಲ ಆಸಕ್ತರಿದ್ದೀರಾ ಯಾರಿಗೂ ಕೂಡ ಬರ್ಬೋದು, ಯಾರ ಕರೆಯೂ ಕೂಡ ಇಲ್ಲ. ಯಾಕಂತ ಕೇಳಿದರೆ ಇವಾಗ ಓಕೆ ಏನು ಸೌಜನ್ಯ ಹೋರಾಟಗಾರರು ಜನ ಸೇರಿಸಿದರು, ಧರಣಿ ಮಾಡಿದರು, ಹೋರಾಟ ಮಾಡಿದರು, ಪ್ರತಿಭಟನೆ ಮಾಡಿದರು ಅಂತೇಳಿ ಅದರ ಮೇಲೆ ಕೂಡ ಪ್ರಕರಣ ದಾಖಲಿಸುವಂತಹ ಒಂದು ಠಾಣೆಯ ಆ ಒಂದು ಏನು ಗ್ರಾಮಗಳು, ಆ ಒಂದು ತಾಲೂಕು. ಸೊ ಅದರಿಂದಾಗಿ ಯಾರನ್ನೂ ಕೂಡ ಈ ಒಂದು ಪ್ರತಿಭಟನೆಗಾಗಿ ಕರೀತಾ ಇಲ್ಲ, ಧರಣಿಗಾಗಿ ಕರೀತಾ ಇಲ್ಲ. ಅವರಿಗೆ ಆದಂತಹ ಅನ್ಯಾಯಕ್ಕಾಗಿ ಅಲ್ಲಿ ಧರಣಿ ಕೂರ್ಲಿಕ್ಕಿದ್ದಾರೆ, ಅಲ್ಲಿ ಪ್ರಶ್ನೆ ಮಾಡಲಿಕ್ಕಿದ್ದಾರೆ. ನಮಗೆ ಅನ್ಯಾಯ ಆಗಿದೆ, ನಮ್ಮ ಮೇಲೆ ದಿನನಿತ್ಯ ನಿರಂತರವಾಗಿ FIRಗಳು, ಕೇಸುಗಳು, ಕೋರ್ಟ್ಗಳು, ಕಚೇರಿಗಳು ಅಂತ ನಮ್ಮನ್ನು ತಿರುಗಾಡಿಸ್ತಾ ಇದ್ದಾರೆ. ನಾವು ದಾಖಲೆ ನೋಡಿ, ಗಿರೀಶ್ ಮಠಣ್ಣವರು ನೋಡಿ, ಈ ಒಂದು ಬುರುಡೆ ಪ್ರಕರಣದಲ್ಲಿ ಇಂಡೈರೆಕ್ಟ್ ಆಗಿ ಆದರೂ ಡೈರೆಕ್ಟ್ ಆಗಿ ಆದರೂ ಈ ಒಂದು ಬುರುಡೆಯನ್ನು ತಂದೆ ಕೇಸಿನಲ್ಲಿ ಸೌಜನ್ಯ ಹೋರಾಟಗಾರರು ಶಾಮೀಲಾಗಿದ್ದಾರೆ ಎನ್ನುವಂತಹ ಒಂದೇ ಒಂದು ಕಾರಣಕ್ಕೆ ಅವರನ್ನು ಬುರುಡೆ ಗ್ಯಾಂಗ್ ಅಂತ ಚಿತ್ರೀಕರಣ ಮಾಡಿ ಸ್ಯಾಟಲೈಟ್ ಮೀಡಿಯಾಗಳೆಲ್ಲವೂ ಒಂದೊಂದು ರೀತಿಯಲ್ಲಿ ರುಬ್ಬುತ್ತಾ ಹೋದಂತಹ ಘಟನೆಗಳನ್ನು ನಾವು ಗಮನಿಸಿರ್ಬೋದು. ಅದು ಇವತ್ತಿಗೂ ಕೂಡ ನಡೀತಾ ಇದೆ. ಆದರೆ ಇವಾಗ ಮೀಡಿಯಾಗಳು ಧರ್ಮಸ್ಥಳ ವಿಚಾರದಿಂದ ಕೊಂಚ ದೂರ ಸರಿದಂತೆ ಕಾಣ್ತಾ ಇದೆ. ಅಂದರೆ ಬಿಗ್ ಬಾಸ್ ಸ್ಟಾರ್ಟ್ ಆಗಿದೆ ಅಥವಾ ಇನ್ನಿತರ ಯಾವುದಾದ್ರೂ ಒಂದು ರಾಜಕೀಯ ದೊಂಬರಾಟಗಳು ನಡೀತಾ ಇದೆ ಎನ್ನುವಾಗ ಅವರ ಆ ಒಂದು ವೀಕ್ಷಣೆ ಧರ್ಮಸ್ಥಳವನ್ನು ಬಿಟ್ಟು ಬೇರೆ ಕಡೆಗೆ ಹೋಗಿದೆ. ಇನ್ನು ರಾಜಕಾರಣಿಗಳು ಕೂಡ ಈ ಒಂದು ಧರ್ಮಸ್ಥಳವನ್ನು ಬಿಟ್ಟು ತಮ್ಮ ತಮ್ಮ ಕೆಲಸದಲ್ಲಿ ತೊಡಗಿದ್ದಾರೆ. ಅಂದರೆ ಅಲ್ಲಿ ED ರೈಡ್ ಆಗ್ತಾ ಇದೆ, ಆಮೇಲೆ ಆ ಕಡೆ ಏನು ಕೆಸರ ಚಾಟ ತಮ್ಮ ರಾಜಕೀಯ ಬಣಗಳ ನಡುವೆ ಗುದ್ದಾಟ ನಡೀತಾ ಇದೆ. ಸೊ ಅವೆಲ್ಲವನ್ನು ಗಮನಿಸುವಾಗ ಧರ್ಮಸ್ಥಳದ ಬಗ್ಗೆ ಗಮನಿಸೋಕೆ ಅವರಿಂದ ಆಗ್ತಾ ಇಲ್ಲ. ಸೊ ರಾಜಕೀಯ ಒಂದು ಕಡೆ ಹೋದರೆ ಇನ್ನು ಮೀಡಿಯಾಗಳು ಇನ್ನೊಂದು ಕಡೆ ಹೋಗಿದೆ. ಸೊ ಅದರಿಂದಾಗಿ ಶಾಂತತೆಯಿಂದ ಇವಾಗ ನಿಷ್ಪಕ್ಷಪಾತವಾಗಿ SIT ಅಧಿಕಾರಿಗಳು ತನಿಖೆಯನ್ನು ಮಾಡ್ತಾ ಇದ್ದಾರೆ. ಸೊ ಅದರ ಪರಿಣಾಮ ಆಗಿದೆ. ಕೆಲವೊಂದು ಆಯಾಮಗಳಲ್ಲಿ ನೋಡಿ, ನಾವು ಗಮನಿಸಿರ್ಬೋದು, ಗ್ರಾಮ ಪಂಚಾಯತಿಗೆ ನೋಟಿಸ್ ಹೋಗಿರುವಂಥದ್ದು, ಇನ್ನು ಅದಕ್ಕೆ ಸಂಬಂಧಪಟ್ಟ ಇಲಾಖೆಗೆ ನೋಟಿಸ್ ಹೋಗಿರುವಂಥದ್ದು, 40 ಪೊಲೀಸ್ ಅಧಿಕಾರಿಗಳಿಗೆ ನೋಟಿಸ್ ಹೋಗಿರುವಂಥದ್ದು. ಇವೆಲ್ಲವೂ ಯಾರೂ ಒತ್ತಡ ಹಾಕದ ಪರಿಣಾಮದಿಂದ ಆಗ್ತಾ ಇರುವಂತಹ ಒಂದು ಒಳ್ಳೆಯ ಬೆಳವಣಿಗೆ ಅಂತ ಹೇಳ್ಬೋದು. ಇದರ ನಡುವೆಯಲ್ಲಿ ಯಾರೂ ಊರು ವಿಳಾಸ ಇಲ್ಲದವರು ಯಾರ್ಯಾರು ಹೋಗಿ ಗಿರೀಶ್ ಮಠಣ್ಣವರಿಗೆ, ಜಯಂತ್ ಟಿ ಅವರಿಗೆ ಕೇಸುಗಳು, FIRಗಳನ್ನು ರಿಜಿಸ್ಟರ್ ಮಾಡ್ತಾರೆ ಅಂದರೆ ನೋಡಿ ಎಲ್ಲಿಗೆ ಹೋಗಿ ತಲುಪಿದೆ ಅಂತ ನೋಡಿ. ಯಾರು ಬೇಕಾದರೂ ಯಾರ ಮೇಲೆ ಬೇಕಾದರೂ ಕೇಸು ದಾಖಲಿಸಬಹುದು. ನಿರಾಧಾರವಾಗಿ, ಯಾವುದೇ ಆಧಾರ ಇಲ್ಲ, ಪುರಾವೆ ಇಲ್ಲ. ಯಾವುದೋ ಒಂದು ಯೂಟ್ಯೂಬ್ ಚಾನಲನ್ನು ನೋಡಿಕೊಂಡು, ಯೂಟ್ಯೂಬಲ್ಲಿ ಬರುವಂತಹ ವಿಡಿಯೋವನ್ನು ನೋಡ್ಕೊಂಡು ಹೋಗಿ ಪ್ರಕರಣ ದಾಖಲಿಸಿದ್ರಂತೆ. ಅದು ಕೂಡ ಸ್ಪಷ್ಟವಿಲ್ಲದಂತಹ ಮಾಹಿತಿಗಳನ್ನು ಒಳಗೊಂಡಂತಹ ಒಂದು ವಿಷುವಲ್ಸನ್ನು ಕೊಟ್ಟು, ಆ ವಿಷುವಲ್ಸನ್ನು ಪೊಲೀಸ್ ಅಧಿಕಾರಿಗಳು ನೋಡಿದಾರೋ ಇಲ್ಲವೋ ಎನ್ನುವಂತಹ ವಿಚಾರ ಕೂಡ ಗೊತ್ತಿಲ್ಲ. ಸೊ ಆ ಒಂದು ವಿಚಾರಕ್ಕೆ ಸಂಬಂಧಪಟ್ಟು ನಿನ್ನೆ ಗಿರೀಶ್ ಮಠಣ್ಣವರು ಒಂದು ವಿಡಿಯೋದಲ್ಲಿ ಹೇಳಿದರು, ಕೊನೆಯದಾಗಿ ಆ ಒಂದು ವಿಷುವಲ್ಸನ್ನು ನೋಡಿದಿರೋ ಗೊತ್ತಿಲ್ಲ, ಆ ಒಂದು ವಿಷುವಲ್ಸನ್ನು ಕೂಡ ನೋಡ್ಕೊಳ್ಳಿ. ಇವಾಗ ಮಹೇಶ್ ಅನ್ನ ಮೇಲೂ ಸುಳ್ಳು ಪ್ರಕರಣ ದಾಖಲೆ ಮಾಡಿರೋದು, ಅದು ತಾವೆಲ್ಲ ನೋಡಿರ್ಬೋದು. ಯಾವ ರೀತಿಯಲ್ಲಿ AC ನ್ಯಾಯಾಲಯಕ್ಕೆ ಸುಳ್ಳು ವರದಿಯನ್ನು ಕೊಟ್ಟಿರೋದು ಅಂತ. ಈ ಒಂದೊಂದೇ ಪ್ರಕರಣ ಸುಳ್ಳು ಮಾಹಿತಿ ಪ್ರಕಾರನ ಈ ತರ ದಾಖಲೆ ಸೃಷ್ಟಿ ಮಾಡಿ ನಮ್ಮನ್ನು ಇವಾಗ ಗಡಿಪಾರು ಮಾಡೋ ಮಾಡ್ತಾ ಇದ್ದಾರೆ. ತಮಗೆ ಇವಾಗ ಸುಳ್ಯಕ್ಕೆ ಹೋಗಬಾರ್ದು ಅಂತ ಹೇಳಿ ಬಾಂಡ್ ಬರ್ದು ಕೊಡಿ ಅಂತ ಗಂಟು ಬಿದ್ದಿದ್ದಾರೆ. ಅಲ್ಲಿ ಆಗಿದ್ದು ಕೂಡ ನೋಡಿ, ಅದು ಗೊತ್ತಿರ್ಲಿ, ಅದನ್ನು ಕೂಡ ನನ್ನ ಮೇಲೆ ಸುಳ್ಳು ಪ್ರಕರಣ ದಾಖಲಾಗಿದ್ದು ಬೆಳ್ತಂಗಡಿ ಪೊಲೀಸರು ಮಾಡ್ಕೊಂಡ್ಬಿಟ್ಟು ಸುಮ್ನೆ ಹಿಂದೆ ಮುಂದೆ ನೋಡ್ದಂಗ್. ಫ್ಯಾಕ್ಟ್ರಿ ಅಲ್ಲ ಅದು, ಅದೊಂದು ಫ್ಯಾಕ್ಟ್ರಿ. ಝೊಮ್ಯಾಟೋದಲ್ಲಿ ಆರ್ಡರ್ ತಗೊಳ್ತಾರೆ, FIR ದಾಖಲು ಮಾಡ್ತಾರೆ. ಬಿಸಿ ಬಿಸಿ ಚಪಾತಿ ಮಾಡ್ದಂಗೆ ಬಿಸಿ ಬಿಸಿ FIR ಕೊಡ್ತಾರೆ. ಅದನ್ನು ಕೂಡ ನೋಡಿ, ಅದನ್ನ ತಾವು ಮಾಡಿ ಸುಳ್ಳ್ಯಾಕ್ ಟ್ರಾನ್ಸ್ಫರ್ ಮಾಡಿದ್ರು, ಬೆಳ್ಳಾರಿ ಸ್ಟೇಷನ್ ಟ್ರಾನ್ಸ್ಫರ್ ಮಾಡಿದ್ರು. ಇನ್ನೂವರೆಗೆ ಚಾರ್ಜ್ ಶೀಟ್ ಹಾಕಿಲ್ಲ. ಹಿಂಗಾಗಿ ಆ ಚಾರ್ಜ್ ಶೀಟ್ ಹಾಕದೇ ಇರುವಂತ ಸುಳ್ಳು ಕೇಸಿನ ಮೇಲೆ ನಾನು ಅಲ್ಲಿ ಬಂದ್ರೆ ಧಾರ್ಮಿಕ ದಂಗೆ ಆಗುತ್ತೆ ಅಂತ ಹೇಳಿ ನನಗೆ ಬಾಂಡ್ ಬರ್ಕೊಡಿ ಅಂತ ಕೂತ್ಕೊಂಡಿದ್ದಾರೆ. ಅಂದ್ರೆ ಇವ್ರದ್ದು ಉದ್ದೇಶ, ನಾವೆಲ್ಲರೂ ಮಹೇಶ್ ಶೆಟ್ರು, ನೀವು ಎಲ್ಲರೂ ಕೂಡ ಇಲ್ಲಿ ಬೆಳ್ತಂಗಡಿಯಲ್ಲಿ ಇರಬಾರ್ದು, ಹೋರಾಟ ಮಾಡಬಾರ್ದು. ಹಿಂಗಾಗಿ ಇದನ್ನ ಮಾಡ್ತಾ ಇದ್ದಾರೆ. ಅಲ್ಲ, ಇದೇ ಕೆಲಸ ಮಾಡಿರೋದು ಪದ್ಮಲತಾ ಇರೋ ವಿಷಯಲ್ಲೂ ಅವತ್ತು ಇದೇ ತರ ಮಾಡಿರೋದು. ಹೋರಾಟವನ್ನ ಡಿವೈಡ್ ಮಾಡೋ ಕೆಲಸನೇ ಮಾಡ್ತಾ ಇದ್ದು. ಅದಕ್ಕೋಸ್ಕರ ಸ್ವಲ್ಪ ಹಿಂದಕ್ಕೆ ಇದು ಅದೇ ತರ ಮಾಡೋಣ ಕೆಲಸ ಮಾಡಿ. ನಾನು ಅದೇ ಹೇಳಿದಿನಲ್ಲ, ರಾಣಿ ಕಿತ್ತೂರು ಚೆನ್ನಮ್ಮನ ಅಲ್ಲಿ ಹುಟ್ಟಿ ಬೆಳೆದಂತವ್, ನೀರ್ ಕುಡ್ದವ್ ನಾನು. ಭಗತ್ ಸಿಂಗ್ ನನ್ನ ಆರಾಧ್ಯ ದೈವ. ನಾ ಸಿನಿಮಾ ಆಕ್ಟರ್ ಯಾರನ್ನು ನಾನು ಆರಾಧ್ಯ ದೈವ ಅಂತ ತಿಳ್ಕೊಂಡಿಲ್ಲ. ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ, ನಾನು ಪ್ರತಿ ಸಾರಿನೂ ಕೂಡ ಯಾವುದೇ ಹೋರಾಟಕ್ಕೆ ಹೋಗ್ಬೇಕಾದ್ರೆ ಸಂಗೊಳ್ಳಿ ರಾಯಣ್ಣ ಅವರನ್ನ ನೇಣಿಗೆ ಇರಿಸಿದಂತ ದೊಡ್ಡ ಆಲದ ಮರ ಇದೆ, ನೊಂದಗಡ ಅಂತ ಅಂತಿದ್ರು. ಯಾಕಂತ ಹೇಳಿದ್ರೆ ಜನ ನೊಂದ್ಕೊಂಡ್ರು. ಇಂಥ ಒಬ್ಬ ಕ್ರಾಂತಿವೀರನನ್ನ ಇವರು ಇದಕ್ಕೆ ಆಲದ ಮರಕ್ಕೆ ಹಾಕಿದ್ರಲ್ಲ, ನೇಣು ಹಾಕಿದ್ರಲ್ಲ ಬ್ರಿಟಿಷರು. ಕಾಂಪ್ರಮೈಸ್ ಆಗ್ಲಿಲ್ಲ. ಸಂಗೊಳ್ಳಿ ರಾಯಣ್ಣ ಹೇಳಿದ್ರು, ನಿನಗೆ ಇಷ್ಟು ಎಕರೆ ಕೊಡ್ತೀವಿ, ಜಮೀನ್ ಕೊಡ್ತೇವೆ, ನೀ ಜಮೀನ್ದಾರ ಆಗುವಂತ. ನನ್ನ ಒಡತಿ ಕಿತ್ತೂರು ರಾಣಿ ಚೆನ್ನಮ್ಮ, ನಾನು ಸೇವಕ, ಈ ಭೂಮಿಯ ಸೇವಕ, ನಾನು ಭಾರತದ ಸೇವಕ, ನಾನು ಕಾಂಪ್ರಮೈಸ್ ಆಗಲ್ಲ.
ನೇಣಕ್ ಹಾಕ್ರಿ. ಎಲ್ಲಿ ಅಂತ ಹೇಳಿದ್ರೆ, ನಾನು ಕಿತ್ತೂರಿಗೆ ಹೋಗುವಂತಹ ಕುದುರೆಯ ಮೇಲೆ ಹೋಗಬೇಕಾದ್ರೆ ಇರತಕ್ಕಂತ ರಸ್ತೆಯ ಪಕ್ಕದಲ್ಲೇ ಇರತಕ್ಕಂತ ಆಲದ ಮರಕ್ಕೆ ನನ್ನನ್ನ ನೇಣಿಗೆ ಹಾಕ್ರಿ ಅಂತ ವೀರ ಸಂಗೊಳ್ಳಿ ರಾಯಣ್ಣ ಹೇಳ್ತಾನೆ. ನಾನು ಯಾವುದೇ ಹೋರಾಟ ಪ್ರಾರಂಭ ಮಾಡಬೇಕಾದ್ರೂ ಅಲ್ಲಿ ಕುತ್ಕೊಂಡು ಧ್ಯಾನ ಮಾಡಿ ಬರ್ತೀನಿ. ನಾನು ಸಂಗೊಳ್ಳಿ ರಾಯಣ್ಣರ ಆ ಆಲದ ಮರಕ್ಕೆ ಅವರನ್ನ ನೇಣು ಹಾಕ್ತಾರಲ್ಲ, ಅಲ್ಲಿ ಕುತ್ಕೊಂಡು ಧ್ಯಾನ ಮಾಡ್ತೀನಿ ನಾನು. ನಾನು ಬರೀ ಸೋಷಿಯಲ್ ಮೀಡಿಯಾ ಫಾಲೋವರ್ ಅಲ್ಲ. ಸಾವಿಗೆ ಹೆದರಿಲ್ಲ ಭಗತ್ ಸಿಂಗ್, ಚಂದ್ರಶೇಖರ್ ಆಜಾದ್, ಸಂಗೊಳ್ಳಿ ರಾಯಣ್ಣ, ಕಿತ್ತೂರು ಚೆನ್ನಮ್ಮ ಹೆದರಿಲ್ಲ. ಈ ಫೇಕ್ ಸುಳ್ಳು FIR ಹೆದರ್ತೀವ? ಸುಳ್ಳು FIR ಹಾಕ್ಬಿಟ್ರೆ ಹೆದರ್ಕೊಂಡು ಓಡಿ ಹೋಗ್ಬಿಡ್ತೀವ? ಇವ್ರನ್ನ ಓಡ್ಸಾಕ್ ಬಂದವ್ರು ನಾವು ಓಡಿ ಹೋಗೋರಲ್ಲ, ಅದು ಗೊತ್ತಿರಲಿ. ಅದಕ್ಕೆ 27ಕ್ಕೆ ಏನೊಂದು ಮೀಟಿಂಗ್ ಮಾಡ್ತಾ ಇದೀವಲ್ಲ, 27ನೇ ತಾರೀಕಿಗೆ ಎಲ್ಲರೂ ಕೂಡ ಒಗ್ಗಟ್ಟಾಗಿ ಏನು ಸುಳ್ಳು ಕೇಸ್ಗಳನ್ನು ಹಾಕ್ತಾ ಇದ್ದಾರೆ ಅದರ ವಿರುದ್ಧ ಒಂದು ಶಾಂತಿಯುತವಾದಂತಹ ಮನವಿ 27/10/2025 ಸೋಮವಾರ ದಯವಿಟ್ಟು ನ್ಯಾಯಪರವಾಗಿರುವಂತವ್ರು ಎಲ್ಲರೂ ಕೂಡ ಇದರಲ್ಲಿ ಭಾಗಿಯಾಗಬೇಕು ಅಂತ ನಾನು ವಿನಂತಿ. ಬೆಳ್ತಂಗಡಿ ತಾಲೂಕಾಧಿಕಾರಿಯ ಮುಖಾಂತರವಾಗಿ ಸರ್ಕಾರಕ್ಕೆ ಮನವಿ ಅಲ್ಲ? ಹೌದು ಮನವಿ. ನೋಡಿ, ಈ ಒಂದು ವಿಡಿಯೋದಲ್ಲಿ ಹೇಳಿದಾನ ನೀವು ಗಮನಿಸಿರ್ಬೋದು. ಸುಕ್ಕ ಸುಮ್ಮನೆ ಯಾವುದೇ ಆಧಾರ ಇಲ್ಲ, ಯಾವುದೇ ಪುರಾವೆ ಇಲ್ಲ, ಆದರೂ ಕೂಡ ನಮ್ಮ ಮೇಲೆ ಪ್ರಕರಣ ದಾಖಲಿಸ್ತಾ ಇದ್ದಾರೆ. ಇಲ್ಲಿ ಮೇಯ್ನಾಗಿ ಇವಾಗ ನಾವು ನೋಡಲಿಕ್ಕೆ ಕಾಣ್ತಾ ಇರುವಂಥದ್ದು ನೋಡಿ, ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವರ ಗಡೀಪಾರು ವಿಚಾರ, ಅದೊಂದು ರೀತಿಯಲ್ಲಿ ಸ್ಟೇ ಬರ್ತಾ ಇದೆ, ಅದನ್ನು ಮುಂದೂಡಲಾಗಿದೆ, ಆದರೂ ಕೂಡ ಸ್ಟೇ ಬಂದಿದೆ. ಇನ್ನು ಅಕ್ರಮವಾಗಿ ಶಸ್ತ್ರಾಸ್ತ್ರವನ್ನು ಹೊಂದಿಕೊಂಡಿದ್ದಾರೆ. ಅಕ್ರಮ ಶಸ್ತ್ರಾಸ್ತ್ರ ಕಾಯ್ದೆ ಅಡಿಯಲ್ಲಿ ದೂರನ್ನು ದಾಖಲಿಸಿದರು. SIT ಅಧಿಕಾರಿಗಳೇ ಬೆಳ್ತಂಗಡಿ ಪೊಲೀಸ್ ಠಾಣೆಯಲ್ಲಿ ದೂರನ್ನು ದಾಖಲಿಸಿದರು. ಆ ಒಂದು ಕೇಸನ್ನು ಕೂಡ ವಜಾ ಮಾಡಲಾಯಿತು ಹೈಕೋರ್ಟ್ನಲ್ಲಿ. ನೋಡಿ, ಯಾವುದು ಕೂಡ ದೊಡ್ಡ ಕೃತ್ಯಗಳಲ್ಲ, ಸುಮ್ಮನೆ ಪ್ರಕರಣವನ್ನು ದಾಖಲಿಸಿ ಹೋರಾಟಗಾರರನ್ನು ಈ ಒಂದು ಹೋರಾಟದಿಂದ ಹಿಂದೆ ಸರಿಸುವಂತಹ ಪ್ರಯತ್ನವನ್ನು ಮಾಡುವಂಥದ್ದು. ಇದು ನಿಜವಾಗ್ಲೂ ನೋಡಿ, 13 ವರ್ಷಗಳಿಂದ ಇಷ್ಟೂ ನಿರಂತರವಾಗಿ ಹೋರಾಟವನ್ನು ಮಾಡಿಕೊಂಡು ಬಂದವರಿಗೆ ಇನ್ನು ಈ ಒಂದು ಪ್ರಕರಣ ಮುಗಿಯುವವರೆಗೆ ಅಥವಾ ಮುಗಿಸುವವರೆಗೆ ಹೋರಾಟವನ್ನು ಮಾಡುವುದು ಕಷ್ಟದ ಕೆಲಸನ? ಖಂಡಿತವಾಗಿಯೂ ಹಾಗೆ ಕಾಣ್ತಾ ಇಲ್ಲ. ಯಾಕೆಂತ ಕೇಳಿದರೆ, ಗಿರೀಶ್ ಮಠಣ್ಣವರು ಒಂದು ರೀತಿಯಲ್ಲಿ ಹುಟ್ಟು ಹೋರಾಟಗಾರನೇ, ಮಾಜಿ ಪೊಲೀಸ್ ಅಧಿಕಾರಿ ಕೂಡ. ಅವರಿಗೂ ಕೂಡ ಈ ಒಂದು ಕಾನೂನು ವ್ಯವಸ್ಥೆಯ ಬಗ್ಗೆ ಜ್ಞಾನಗಳಿವೆ. ಸೊ ಆ ಒಂದು ರೀತಿಯಲ್ಲಿ ಅವರು ದಾಖಲೆಗಳನ್ನು ಒಂದರ ಹಿಂದೆ ಸೇರಿಸಿಕೊಂಡು ಈ ಒಂದು ಹೋರಾಟದಲ್ಲಿ ಮುನ್ನುಗ್ಗುತ್ತಾ ಇದ್ದಾರೆ. ಅಂದರೆ ಯಾವುದೇ ಕ್ಷಣದಲ್ಲೂ ನಾವು ಹಿಂದೆ ಸರಿಯುವುದೇ ಇಲ್ಲ ಎನ್ನುವಂತಹ ಮಾತನ್ನು ದಿನನಿತ್ಯ ಅವರು ಹೇಳ್ತಾ ಇದ್ದಾರೆ. ಇನ್ನು ಜಯಂತ್ ಟಿ ಅವರು ನೀತಿ ಸಂಘಟನೆಯನ್ನು ಕಟ್ಟಿಕೊಂಡಿದ್ದೇ ಭ್ರಷ್ಟಾಚಾರದ ವಿರುದ್ಧವಾಗಿ ಹೋರಾಟ ಮಾಡಲಿಕ್ಕೆ. ಭ್ರಷ್ಟರು ಅಂತ ಹೇಳಿದರೆ ಯಾರು ನಿಮ್ಮಂತಹ ಸಾಮಾನ್ಯ ವ್ಯಕ್ತಿಗಳು ಖಂಡಿತವಾಗಿಯೂ ಅಲ್ಲ, ಹಾಗೆ ತಿಳ್ಕೊಳ್ಳೇಬೇಡಿ. ಅವರು ಎದುರಿಸಿದಂತಹ ವ್ಯಕ್ತಿಗಳೆಲ್ಲ ಬಕಾಸುರಗಳು. ಎಲ್ಲಿ ಜನಸಾಮಾನ್ಯರ ದುಡ್ಡನ್ನು ತಿಂದು ತೇಗುವಂತಹ ಅಧಿಕಾರಿಗಳನ್ನು ಮಟ್ಟ ಹಾಕುವಂತಹ ಪ್ರಯತ್ನವನ್ನು ಮಾಡಿದವರು ಈ ಜಯಂತ್ ಟಿ ಮತ್ತು ನೀತಿ ಸಂಘಟನೆ. ಸೊ ಅವರಿಗೂ ಕೂಡ ಈ ಒಂದು ವಿಚಾರಗಳು ಅಷ್ಟು ದೊಡ್ಡ ವಿಚಾರ ಅಲ್ಲ, ಆದರೂ ಕೂಡ ಹೋರಾಟಗಾರರನ್ನು ಹೇಗಾದರೂ ಮಾಡಿ ಬಗ್ಗಿಸಲೇಬೇಕು ಅಂತ ದಿನನಿತ್ಯ ಒಂದರ ಮೇಲೆ ಒಂದು FIR ರಿಜಿಸ್ಟರ್ ಮಾಡ್ತಾ ಇರುವಂಥದ್ದು. ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವರ ಧ್ವನಿಯನ್ನು ಯಾವ ರೀತಿಯಲ್ಲಿ ನೋಡಿ, ಬ್ರಹ್ಮಾವರದಲ್ಲಿ ಒಂದು ಸುಳ್ಳು ಕೇಸು, ನಂತರ ನಾವು ನೋಡ್ತಾ ಇರುವಂತಹ ಘಟನೆಗಳನ್ನು ಒಂದು ರೀತಿಯಲ್ಲಿ ನೋಡ್ತಾ ಬನ್ನಿ. ಆ ಒಂದು ದಿವಸದಿಂದ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವರನ್ನು ಮಾತಾಡೋಕ್ಕೆ ಅವಕಾಶ ಕೊಟ್ಟಿಲ್ಲ, ಯಾವುದೇ ಹೋರಾಟಗಳಲ್ಲಿ ಭಾಗಿಯಾಗದಂತೆ ತಡೆ ಹಿಡಿದಿದ್ದಾರೆ. ಇನ್ನು ಗಿರೀಶ್ ಮಠಣ್ಣವರನ್ನು ದಕ್ಷಿಣ ಕನ್ನಡ ಜಿಲ್ಲೆಗೆ ಬರಲೇಬಾರದು ಅಂತ ಬಹಳಷ್ಟು ಶ್ರಮ ಪಟ್ಟಿದ್ದಾರೆ, ಆದರೆ ಅದು ವ್ಯರ್ಥ ಪ್ರಯತ್ನ ಅಂತ ಅವರು ಮಾಡಿದ್ದು. ಇನ್ನು ಜಯಂತ್ ಟಿ ಅವರ ಮೇಲೆ, ಇನ್ನು ಯೂಟ್ಯೂಬರ್ಗಳ ಮೇಲೆ ಇಲ್ಲ ಸಲ್ಲದಂತಹ ಆರೋಪವನ್ನು ವಹಿಸುವಂಥದ್ದು. ಪಾಪ ಅಭಿಷೇಕ್ ಅವರ ಮೇಲೆ ನಿರಂತರವಾಗಿ SIT ವಿಚಾರಣೆ ನಡೀತಾ ಇತ್ತು. ಅವರು ವಿಚಾರಣೆ ನಂತರ ನೋಡಿ, SIT ಅಧಿಕಾರಿಗಳು ನೀವು ಹೋಗಿ ಮನೆಗೆ ನಾವು ಕರಿತೇವೆ ಅಂದರು. ಇಲ್ಲ, ನಿಮ್ಮ ವಿಚಾರಣೆ ಕಂಪ್ಲೀಟ್ ಮುಗೀಲಿ, ನಾನು ಇಲ್ಲೇ ಇರ್ತೀನಿ, ಆಮೇಲೆ ಹೋಗ್ತೀನಿ ಅಂತ ಎಲ್ಲ ವಿಚಾರಣೆಗಳನ್ನು ಮುಗಿಸ್ಕೊಂಡು SIT ಕಚೇರಿಯಿಂದ ಹೊರಗಡೆ ಬಂದವರು ಎಲ್ಲರೂ ಕೂಡ, ಅಭಿಷೇಕ್ ಇರ್ಬೋದು, ಜಯಂತ್ ಟಿ ಇರ್ಬೋದು, ಗಿರೀಶ್ ಮಠಣ್ಣವರು ಇರ್ಬೋದು, ಇನ್ನು ಯಾರೆಲ್ಲ ಈ ಒಂದು SIT ತನಿಖೆಯಲ್ಲಿ ಶಾಮೀಲಾಗಿದ್ದಾರೆ ಎಲ್ಲರೂ ಕೂಡ ತಮ್ಮ ಸಂಪೂರ್ಣವಾದಂತಹ ತನಿಖೆಯಿಂದ ಮುಕ್ತಿ ಹೊಂದಿ ಹೊರಗಡೆ ಬಂದಿರುವಂಥದ್ದು. ಯಾವುದೇ ಆಧಾರ ಅವರಿಗೆ ಸಿಕ್ಕಿಲ್ಲ. ಏನು ಧರ್ಮಸ್ಥಳದ ವಿರುದ್ಧವಾಗಿ ಯಾರೆಲ್ಲ ಷಡ್ಯಂತ್ರ ಮಾಡಿದ್ದಾರೆ ಅಂತ ಹೇಳ್ತಾ ಇದ್ರು, ಅದ್ಯಾವ ಆರೋಪಗಳಿಗೂ ಅಲ್ಲಿ ಮನ್ನಣೆ ಸಿಗಲಿಲ್ಲ, ಯಾವುದೇ ದಾಖಲೆಗಳು ಇವರಿಗೆ ಸಿಗಲೇ ಇಲ್ಲ. ಆದರೂ ಕೂಡ ನೋಡಿ, ಕಾನೂನನ್ನು ಯಾವ ರೀತಿಯಲ್ಲಿ ದುರ್ಬಳಕೆ ಮಾಡ್ತಾ ಇದ್ದಾರೆ. ಇಷ್ಟು ಜಯಂತ್ ಟಿ ಅವರ ಮೇಲೆ ನೋಡಿ, ಅವರು ಏನೋ ವ್ಯವಹಾರ ಮಾಡ್ತಾ ಇರ್ತಾರೆ, ಹೊಟ್ಟೆಪಾಡಿಗೋಸ್ಕರ ಏನಾದರೂ ಮಾಡಬೇಕಲ್ವ, ಅದಕ್ಕೂ ಕೂಡ ತೊಡಕೊಂಡಾಗುವಂತಹ ವ್ಯವಸ್ಥೆಯನ್ನು ಮಾಡೋದು. ಅಂದರೆ ಕಾನೂನಿನಲ್ಲೇ ನೀವು ಎಷ್ಟು ಬೇಕಾದರೂ ಹಾರಾಡಿ ನಾವು ನಿಮ್ಮನ್ನು ನೋಡ್ಕೋತೇವೆ ಅನ್ನುವಂತಹ ಒಂದು ಸಿದ್ಧಾಂತವನ್ನಿಟ್ಟುಕೊಂಡು ಯಾರೋ ಇದರ ಹಿಂದೆ ದೊಡ್ಡ ಷಡ್ಯಂತ್ರವನ್ನು ಹೆಣಿತಾ ಇದ್ದಾರೆ. ನೋಡಿ, ಗಿರೀಶ್ ಮಠಣ್ಣವರೊಮ್ಮೆ ಊರಿಗೆ ಹೋಗ್ತಾರೆ, ಆಮೇಲೆ ಮತ್ತೆ ಧರ್ಮಸ್ಥಳ ಠಾಣೆಗೆ ಬರ್ತಾರೆ, ಆಮೇಲೆ ಮತ್ತೆ ಮಂಗಳೂರಿಗೆ ಹೋಗ್ತಾರೆ, ಅಲ್ಲಿ ಪ್ರಕರಣ, ಇಲ್ಲಿ ಪ್ರಕರಣ, ಅಲ್ಲಿ ಪ್ರಕರಣ,
ಒಂದಲ್ಲ ಒಂದು ರೀತಿಯಲ್ಲಿ ಪ್ರಕರಣಗಳನ್ನು ಅವರ ಮೇಲೆ ಹಾಕಿಸಿ FIRಗಳನ್ನು ರಿಜಿಸ್ಟರ್ ಮಾಡಿಸಿ ಅವರನ್ನು ತಣ್ಣಗಾಗಿಸುವಂತಹ ಒಂದು ಪ್ರಯತ್ನವನ್ನು ಇಲ್ಲಿ ದೊಡ್ಡ ಮಟ್ಟದಲ್ಲಿ ಮಾಡುವಂತಹ ಪ್ರಯತ್ನಗಳು, ಷಡ್ಯಂತ್ರಗಳು ದಿನನಿತ್ಯ ನಡೀತಾ ಇದೆ. ಸೊ ಇದರ ವಿರುದ್ಧವಾಗಿ ಸಂಘಟಿತರಾಗಿ ಹೋರಾಡದೆ ಬೇರೆ ನಿರ್ವಾಹವೇ ಇಲ್ಲ. ಮಾಧ್ಯಮ ಪ್ರತಿನಿಧಿಯಾಗಿ ನಾನು ನಿಮ್ಮಲ್ಲಿ ಕಳಕಳಿಯ ವಿನಂತಿಯನ್ನು ಮಾಡ್ಕೊಳ್ತಾ ಇರೋದೇನೆಂದರೆ, ನೋಡಿ, ಇದು ಬರೀ 4-5 ಮಂದಿ ಹೋರಾಟಗಾರರಿಗೆ ಮಾತ್ರ ಸೀಮಿತವಾದದ್ದಲ್ಲ ಈ ಒಂದು ಹೋರಾಟ. ನಾವು ಗಮನಿಸಿರ್ಬೋದು 2013ರಲ್ಲಿ ಏನು 1 ತಿಂಗಳು ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವರನ್ನು ಅರೆಸ್ಟ್ ಮಾಡ್ತೇವೆ ಅಂತ ಕಾನೂನು ಪಾಲಕರು ಶತಸಿದ್ಧ ರೆಡಿಯಾಗಿದ್ದಾಗಲೂ ಆ 1 ತಿಂಗಳು ಅವರು ಸುತ್ತದಂತಹ ಊರಿಲ್ಲ, ಅವರು ಹೋಗದಂತಹ ಸ್ಥಳ ಇಲ್ಲ. ಎಲ್ಲ ಕಡೆ ಸುತ್ತಿ ಆ ಒಂದು ಜೈಲು ವಾಸವನ್ನು ತಪ್ಪಿಸಿಕೊಂಡು ಬೇಲ್ ಪಡೆದುಕೊಂಡು ಹೊರಗಡೆ ಬಂದಂಥ ಸಂದರ್ಭದಲ್ಲಿ ಕಂಡಂತಹ ಜನಸಾಗರವನ್ನು ನೀವು ಗಮನಿಸಬಹುದು. ಲಕ್ಷಾಂತರ ಮಂದಿ ಭಾಗವಹಿಸಿದಂತಹ ಆ ಒಂದು ಬೆಳ್ತಂಗಡಿ ತಾಲೂಕು, ಅದು ಆ ಒಂದು ವರ್ಚಸ್ಸು ಇವಾಗಲೂ ಕೂಡ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವರ ಹಿಂದೆ ಇದೆ. ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವರು ಒಂದು ಆಜ್ಞೆ ಮಾಡಿದರೆ, ಒಂದು ಆದೇಶವನ್ನು ಕೊಟ್ಟರೆ ಅವರ ಹಿಂದೆ ಸಾವಿರಾರು ಮಂದಿ ಜನ ಸೇರಿಕೊಳ್ತಾರೆ. ಯಾಕೆಂತ ಕೇಳಿದರೆ ಧರ್ಮನಿಷ್ಠೆ ಮಾತ್ರ ಅಲ್ಲ, ಜಾತ್ಯತೀತ ನಿಷ್ಠೆ ಕೂಡ ಅವರಲ್ಲಿ ಹೆಚ್ಚಾಗಿ ಇರುವಂಥದ್ದು. ಯಾವ ಜಾತಿಯನ್ನು ಯಾವ ಧರ್ಮವನ್ನು ಮೇಲೂ ಕೀಳು ಅಂತ ಕಾಣುವಂತಹ ಸಿದ್ಧಾಂತ ಅವರಲ್ಲಿ ಖಂಡಿತವಾಗಿ ಇಲ್ಲದಿರುವಂಥದ್ದೇ ಅವರಿಗೆ ಇಷ್ಟೊಂದು ಅವರ ಮೇಲೆ ಆಸಕ್ತಿಯನ್ನು ಜನರು ತೋರಿಸೋದಕ್ಕೆ ಕಾರಣ. ಸೊ ಅದರಿಂದಾಗಿ ಇವೆಲ್ಲವನ್ನು ಗಮನಿಸ್ತಾ ಹೋಗುವಾಗ ಆರೋಪಿಗಳು ಹೇಳುವಂತಹ ಜನ ಏನಿದ್ದಾರೆ ಅವರಿಗೆ ನಿಜವಾಗ್ಲೂ ನಡುಕ ಆರಂಭವಾಗಿರುವಂಥದ್ದು. ಸೊ ಅದೇ ಆಗಿದೆ ಇಲ್ಲಿ ನಿರಂತರವಾಗಿ ಇಂತಹ ಪ್ರಕರಣಗಳು FIRಗಳು ರಿಜಿಸ್ಟರ್ ಆಗುವಂತೆ ನೋಡಿಕೊಳ್ತಾ ಇರುವಂಥದ್ದು. ಸೊ ಇಲ್ಲಿ ಧರ್ಮಸ್ಥಳ ಮತ್ತು ಬೆಳ್ತಂಗಡಿ ಪೊಲೀಸ್ ಠಾಣಾ ಬಗ್ಗೆ ಹಲವು ಆರೋಪಗಳಿವೆ. ಈ SIT ಈ ಒಂದು ಆಯಾಮದಲ್ಲಿ ಕೂಡ ತನಿಖೆ ಮಾಡುತ್ತೆ ಅನ್ನೋದನ್ನು ಕೂಡ ನೋಡಬೇಕು. ಯಾಕಂತಂದರೆ ತಹಸೀಲ್ದಾರ್ ಕಚೇರಿಗೆ ಇವರು ದೂರನ್ನು ಕೊಡಲಿಕ್ಕಿದ್ದಾರೆ. ಯಾರು? ಜಯಂತ್ ಟಿ ಮತ್ತು ಗಿರೀಶ್ ಮಟ್ಟಣ್ಣವರು, ಆಮೇಲೆ ಕುಸುಮಾವತಿ ಅವರು ಹೋಗ್ತಾರೆ ಅಂತ ಕಾಣಿಸುತ್ತೆ. ಸೊ ದೂರನ್ನು ಯಾವ ರೀತಿಯಲ್ಲಿ ಕೊಡ್ತಾರೆ ಅನ್ನೋದನ್ನು ಕೂಡ ನಾವು ನೋಡಬೇಕು. ಅಂದರೆ ಈ ಒಂದು ಬೆಳ್ತಂಗಡಿ ಅಥವಾ ಧರ್ಮಸ್ಥಳ ಪೊಲೀಸರ ವಿರುದ್ಧವೇ ಪ್ರಕರಣವನ್ನು ದಾಖಲಿಸಬಹುದು. ಸೊ ಇವೆಲ್ಲ ಅಂಶಗಳನ್ನು ನಾವು ಗಮನಿಸ್ತಾ ಹೋದರೆ ನೋಡಿ, ಧರ್ಮಸ್ಥಳ ಪ್ರಕರಣ ಯಾವ ರೀತಿಯಲ್ಲಿ ಸಾಗುತ್ತೆ ಅನ್ನೋದಕ್ಕಿಂತಲೂ ಧರ್ಮಸ್ಥಳ ಪ್ರಕರಣಕ್ಕಾಗಿ ಈ ಒಂದು ವಿಚಾರ ಹೊರಗಡೆ ಬರೋದಕ್ಕಾಗಿ ಹೋರಾಟವನ್ನು ಮಾಡ್ತಾ ಇದ್ದಂತಹ ಹೋರಾಟಗಾರರ ಅವಸ್ಥೆ ಯಾವ ರೀತಿಗೆ ಸಾಗ್ತಾ ಇದೆ ಅನ್ನೋದನ್ನು ಕೂಡ ನಾವಿಲ್ಲಿ ಗಮನಿಸಬೇಕಾಗಿದೆ. ಸ್ನೇಹಿತರೆ, ದಯವಿಟ್ಟು ನಿಮ್ಮ ಅಭಿಪ್ರಾಯಗಳನ್ನು ಕೂಡ ಕಮೆಂಟ್ ಮಾಡಿ. ಮುಂದಿನ ಮಾಹಿತಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ನಮಸ್ಕಾರ.